ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ನನಗೆ ಒಬ್ಬರು ಅವರ ಮಗಳಿಗೆ ಒಂದು ಸಿಂಪಲ್ಲಾಗಿ ಫ್ರಾಕ್ನ ರೆಡಿ ಮಾಡಿಕೊಡಿ ಅಂತ ಹೇಳಿ ಈ ರೀತಿ ಒಂದು ಬಟ್ಟೆ ಪೀಸ್ನ ಕೊಟ್ಟಿದ್ದಾರೆ. ಸೊ ನಾನಿವಾಗ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ನಿಮಗೆ ತೋರಿಸ್ತೀನಿ. ಚಿಕ್ಕದಾಗಿ ಬೇಬಿ ಫ್ರಾಕ್ನ ಯಾವ ರೀತಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡೋದು ಹಾಗೆ ಕಟ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಕತ್ತಿನ ರೆಡಿ ಡ್ರೆಸ್ನ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು, ಸೊ ಇಲ್ಲಿ ಮುಂಭಾಗದ ಕ್ರಾಸು ಹಾಗೆ ತೋಳನ್ನ ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಬಟ್ಟೆ ಇದು ತುಂಬಾ ಚೆನ್ನಾಗಿದೆ, ಕಾಟನ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಸಹ ಬೇಕಾಗಿಲ್ಲ. ಸೊ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕ್ಕಳುಗಳಿಗೆ ಮೆಷರ್ಮೆಂಟ್ ತೊಗೊಳೋದು ತುಂಬ ಕಷ್ಟ. ಯಾಕೆ ಅಂದರೆ ದೊಡ್ಡವ್ರದ್ದಾದರೆ ಹೇಗಾದರೂ ಹೊಲಿಬೋದು, ಚಿಕ್ಕ ಮಕ್ಳದ್ದು ಆ ರೀತಿ ಬರೋಲ್ಲ. ಸೊ ಅವ್ರಿಗೆ ಅನ್ಕಂಫರ್ಟಬಲ್ ಆಯಿತು ಅಂದರೂ ಸಹ ಅವ್ರು ಅದನ್ನು ಹಾಕ್ಕೊಳ್ಳೋದಿಲ್ಲ. ಸೊ ಈ ಮೆಜರ್ಮೆಂಟಿಗೆ ತಕ್ಕಂಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ಆದಮೇಲೆ ಇದು ತಲೆಯಲ್ಲಿ ಮಕ್ಕಳಿಗೆ ಹೋಗದೆ ಇರೋ ಕಾರಣ ಇಲ್ಲಿ ಎಲ್ಲರಿಗೂ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಹಿಂಭಾಗದಲ್ಲಿ ಉಕ್ಸ್ನ ನಾವು ಫಿಟ್ ಮಾಡಬೇಕಾಗುತ್ತೆ. ಉಕ್ಸ್ನ ಹಚ್ಚೋದ್ರಿಂದ ಮಕ್ಕಳು ಬೆಳೀತಾನೂ ಸಹ ಅವ್ರಿಗೆ ಅದನ್ನು ಯೂಸ್ ಮಾಡಬಹುದು. ಈ ರೀತಿ ಕಟ್ಟಾಗಿದೆ. ನಾನು ಇದನ್ನು ಡಬ್ಬಲ್ 2 ಭಾಗ, ಮುಂಭಾಗ ಹಿಂಭಾಗ ಯಾವುದನ್ನು ಸಪ್ರೇಟ್ ಮಾಡ್ತಾ ಇಲ್ಲ. ಸೊ ಜಾಯಿಂಟಲ್ಲೇ ಇರುತ್ತೆ. ಯಾಕೆ ಅಂದರೆ ಮತ್ತು ಅದನ್ನು ಜಾಯಿಂಟ್ ಮಾಡಲೇಬೇಕಲ್ವಾ, ಹಾಗಾಗಿ ಏನು ಅವಶ್ಯಕತೆ ಏನಿಲ್ಲ ಕಟ್ ಮಾಡೋವಂಥದ್ದು. ಹಾಗೆ ಇದ್ದರೆ ಪರವಾಗಿಲ್ಲ. ಹಾಗೆ ಕೆಳಗೆ ನರಿಗೆಗೂ ಎಷ್ಟು ಬೇಕಾಗುತ್ತೋ ಇವಾಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆ ಸಾಲಾಯಿತು ಅಂತ ಹೇಳಿ ಇವಾಗ ಉದ್ದ ಮುಖ ಮಾಡ್ಕೊಂಡು ಇದನ್ನು ಡಬಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ನಿಮಗೆ ನೀವು ಹೊಲಿತಾ ಇರೋ ಫ್ರಾಕ್ ಎಷ್ಟು ಮೆಷರ್ಮೆಂಟ್ ಇದೆ, ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ. ನೋಡಿ ಈ ರೀತಿ ಮತ್ತು ಅಳತೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಮಕ್ಕಳು ಹೊಲಿಬೇಕಾದ್ರೆ ಅಂತ ಹೇಳಿ. ಸೊ ಕರೆಕ್ಟ್ ಆಯಿತು. ಸೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನೆಕ್ಸ್ಟು ಸ್ಟಿಚ್ನ ಮಾಡೋದನ್ನ ಹೇಗೆ ಅಂತ ಹೇಳಿ ತೋರಿಸ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಇವಾಗ ಹೇಳಿದ್ನಲ್ಲ, ಮಕ್ಕಳಿಗೆ ನೆಕ್ಕು ಸ್ವಲ್ಪ ಕಡಿಮೆ ಹೊಲಿದ್ರೂ ನಡೆಯುತ್ತೆ. ಯಾಕಂದರೆ ಹಿಂಭಾಗಕ್ಕೆ ಉಕ್ಸಿಟ್ರೆ ಮಕ್ಕಳು ಎಷ್ಟು ವಯಸ್ಸಿನವರಾದರೂ ತಲೆ ಒಳಗೆ ಹೋಗುವಾಗುತ್ತೆ. ಸೊ ನಾನಿಲ್ಲಿ ಇವಾಗ ಹಿಂಭಾಗಕ್ಕೆ ಉಕ್ಸಿನ ಪಟ್ಟಿನ ಹಚ್ಚುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಆ ರೀತಿ ಹಾಕೋದ್ರಿಂದ ಮಕ್ಕಳು ಎಷ್ಟೇ ದೊಡ್ಡವರಾದ್ಮೇಲೆ ಸಹ ಯೂಸ್ ಮಾಡ್ಬೋದು. ಕೆಲವೊಂದು ಮಕ್ಕಳೇ ತಲೆ ದಪ್ಪ ಇರುತ್ತೆ, ಅವ್ರಿಗೂ ಸಹ ಈ ರೀತಿ ಯೂಸ್ ಆಗುತ್ತೆ. ಈ ರೀತಿ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ನಿಮಗಿದು ಸ್ಲೋಲಿ ವಿಡಿಯೋ ಬೇಕು ಅಂತ ಬೇಕು, ಉಕ್ಸ್ ಪಟ್ಟಿ ಹಚ್ಚೋದು ಹೇಗೆ ಅಂತ ಬೇಕು ಅಂದರೆ ನೀವು ಕೇಳಿದರೆ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ನ ಸಹ ಮಾಡ್ತೀನಿ. ಸೊ ಈ ರೀತಿ ಆಯಿತು. ಇದನ್ನು ಇವಾಗ ಮಧ್ಯಭಾಗಕ್ಕೆ ಕಟ್ ಮಾಡೋಣ. ಕಟ್ ಮಾಡಿದರೆ ಅಲ್ಲಿ ಡಬಲ್ ಸಿಗುತ್ತೆ ನಮಗೆ. ನೋಡ್ತಾ ಇರ್ಬೋದು, ನಾನು ಇದನ್ನು ಯಾವುದೇ ರೀತಿ ಹಿಂಭಾಗ ಮುಂಭಾಗ ಸಪ್ರೇಟ್ ಮಾಡಿಲ್ಲ, ಮತ್ತು ಹಾಗೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಭುಜದಲ್ಲಿ ಒಂದು ಸಿಂಪಲ್ ಎರಡನ್ನೂ ಜಾಯಿಂಟ್ ಮಾಡೋದೇನು ಬೇಕಾಗಿಲ್ಲ, ಸಪ್ರೇಟ್ ಮಾಡ್ಕೊಂಡು ಹಾಗೆ ಸ್ಟಿಚ್ನ ಮಾಡ್ತೀನಿ. ಸೊ ಈ ರೀತಿ ಕಟ್ ಮಾಡಾದಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಅದನ್ನು ಉಕ್ಸಿನ ಪಟ್ಟಿಯಾಗಿ ರೆಡಿ ಮಾಡ್ಕೋಬಹುದು. ಇದಕ್ಕೆ ಜಿಪ್ಪನ್ನು ಸಹ ನಾವು ಹಚ್ಚಬಹುದು. ಜಿಪ್ಪು ಬೇಡ ಅಂದರೆ ಉಕ್ಸ್ನು ಸಹ ನಾವು ಹಚ್ಕೋಬಹುದು. ಈ ರೀತಿ ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಉಕ್ಸು ಹಾಗೆ ಕಾಜಿನ ಎರಡನ್ನು ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಸ್ಲೀವ್ನ ನೋಡೋಣ. ಸ್ಲೀವ್ ಇದಕ್ಕೆ ಯಾವ ರೀತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಿಕ್ಕದಾಗಿ ನರಿಗೆ ಬರುತ್ತಲ್ಲ, ಪುಟಾಣಿ ನರಿಗೆ, ಅದನ್ನು ಇಟ್ಟರೆ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ಅದಕ್ಕೂ ಮುಂಚೆ ನನಗೆ ಕತ್ತಿನ ಸುತ್ತ ಈ ಬಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸುತ್ತ ಓಕೆ, ಅದು ಆ್ಯಡ್ ಮಾಡಿ ಆದಮೇಲೆ ಇವಾಗ ಸ್ಲೀವ್ನ ಈ ರೀತಿ ಚಿಕ್ಕದಾಗಿ ನರಿಗೆ ಕೊಟ್ಟು ಸ್ಟಿಚ್ ಮಾಡೋಣ. ಸೊ ಅದು ಸಹ ರೆಡಿ ಆಯಿತು. ಈ ರೀತಿ ಚಿಕ್ಕದಾಗಿ ನರಿಗೆ ಕೊಟ್ಟು ಹೋದರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾದ ಮೇಲೆ ಇವಾಗ ಸೈಡ್ ಸ್ಟಿಚ್ ಮಾಡೋಕ್ಕಿಂತ ಮೊದಲು ನರಿಗೆನ ನಾನು ಮಾಡ್ಕೊಂಡಿದ್ದೀನಿ. ಸೊ ನರಿಗೆನೂ ರೆಡಿ ಆಯಿತು ಮುಂದ್ಗಡೆ. ಹಾಗೆ ಇದಕ್ಕೊಂದು ಚಿಕ್ಕದು ಈ ರೀತಿ ಅದೇನೋ ಅಂತಾರಲ್ಲ, ಫ್ಲವರ್ ಬೋಮ್ ಅಂತಾರಲ್ಲ, ಅದನ್ನು ಮಾಡಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಫುಲ್ ಬೋಳ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕದಾಗಿ ಚಿಟ್ಟೆನ ಉಳಿದಿದ್ದ ಪೀಸಲ್ಲಿ ಮಾಡಿಟ್ಟಿದ್ದೀನಿ. ಜಾಸ್ತಿ ಉಳಿಲಿಲ್ಲ, ಬಟ್ಟೆ ಪೀಸಿಗೆ ಜಾಸ್ತಿ ವೇಸ್ಟ್ ಆಗಲಿಲ್ಲ. ಸೊ ಈ ರೀತಿ ಆಯಿತು. ಇದಕ್ಕೆ
ಒಂದು ಅಟ್ಯಾಚ್ ಹೇರ್ ಬ್ಯಾಂಡ್ನ ಸಹ ಮಾಡಿದ್ದೀನಿ. ನಾನು ಇದನ್ನು ಮಗುಗೆ ಹಾಕಿ ಒಂದು ವಿಡಿಯೋ ಮಾಡ್ತೀನಿ, ಅದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನೋಡಬಹುದು, ಇದು ಈ ರೀತಿ ರೆಡಿಯಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.